ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಗುತ್ತಿಗೆಯಲ್ಲಿ ಮೀಸಲಾತಿ ಶೇಕಡಾ 4% ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿಗೆ ಚಿಂತನೆಯನ್ನ ನಡೆಸ್ತಾ ಇದೆ ಸರ್ಕಾರ. ಸರ್ಕಾರದ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ಚಿಂತನೆ ನಡೀತಾ ಇದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಪಾರದರ್ಶಕ ಅಧಿನಿಯಮಕ್ಕೆ ತಿದ್ದುಪಡಿ ತರುವುದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಈ ಮೀಸಲಾತಿ ಗಂಭೀರ ಚರ್ಚೆ ಕೂಡ ಆಗಿದೆ. ಕಾಮಗಾರಿ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಬಗ್ಗೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ತಿದ್ದುಪಡಿ ತಂದು ಮೀಸಲಾತಿ ಮಾಡಬಹುದಾದಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಾಗಿದೆ. ಇದೀಗ ಮುಸ್ಲಿಂ ಸಮುದಾಯಕ್ಕೂ ಕೂಡ ಶೇಕಡಾ 4% ಅಂದ್ರೆ ಸರ್ಕಾರದ ಗುತ್ತಿಗೆಯಲ್ಲಿ ಗವರ್ನಮೆಂಟ್ನ ಟೆಂಡರ್ಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಶೇಕಡಾ 4% ಮೀಸಲಾತಿ ನೀಡಬೇಕು ಅಂತ ಮುಸ್ಲಿಂ ಶಾಸಕರು ಸಚಿವರು ನಿಯೋಗದಿಂದ ಸಿಎಂಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸಚಿವರಾದ ಜಮೀರ್ ಅಹಮದ್, ರಹೀಂ ಖಾನ್, ನಜೀರ್ ಅಹಮದ್, ತನ್ವೀರ್ ಸೇಠ್, ಸಲೀಂ ಅಹಮದ್ ಸೇರಿದಂತೆ ಹಲವರು ಪತ್ರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರಸ್ತಾವನೆಯ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಈಗ ಈ ಸರ್ಕಾರದ ಗುತ್ತಿಗೆಗಳು ಅನ್ನುವಂಥ ವಿಚಾರ ಬಂದಾಗ ಈಗ ಎಸ್ಸಿ ಎಸ್ಟಿ ಅವರಿಗೂ ಕೂಡ ಒಂದು ಈಗ ಮೀಸಲಾತಿಯನ್ನು ನೀಡಲಾಗಿದೆ. ಈಗ ವಿಶೇಷವಾಗಿ 4% ಅಷ್ಟು ಮುಸ್ಲಿಂ ಸಮುದಾಯಕ್ಕೆ ಗವರ್ನಮೆಂಟ್ ಟೆಂಡರ್ಗಳಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಸದ್ಯದ ಅಪ್ಡೇಟ್ಸ್ ಏನಿದೆ, ಮತ್ತೆ ಈ ಪ್ರಸ್ತಾವನೆ ಈಗ ಎಲ್ಲಿವರೆಗೆ ಬಂದು ನಿಂತ್ಕೊಂಡಿದೆ? ಸಿಂಧೂರ, ನಿಜ ಮುಸ್ಲಿಂ ಸಮುದಾಯದವರಿಗೂ ಕೂಡ ಸರ್ಕಾರದ ಗುತ್ತಿಗೆ ಕಾಮಗಾರಿಗಳೇನಿದೆ ಅದರಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರವಾಗಿ ಇದೀಗ ಒಂದಿಷ್ಟು ಸಚಿವರುಗಳು ರಹೀಂ ಖಾನ್ ಆಗಿರಬಹುದು, ಜಮೀರ್ ಅಹಮದ್ ಸೇರಿದಂತೆ MLCಗಳು MLAಗಳು ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೀತಾರೆ. ಇಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಕೂಡ ಇದರಲ್ಲಿ ಮೀಸಲಾತಿಯನ್ನ ನೀಡಿ ಅನ್ನುವಂತಹದ್ದು. ಅದಕ್ಕೆ ಸಿದ್ದರಾಮಯ್ಯ ಕೂಡ ಆರ್ಥಿಕ ಇಲಾಖೆಗೆ ಕಡತವನ್ನ ಮೂವ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಿಗ್ನೇಚರ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ. ಆದ್ರೆ ಇಲ್ಲಿ 4% ಅನ್ನ ಕೊಡಬೇಕು ಮುಸ್ಲಿಂ ಸಮುದಾಯದವರಿಗೆ ಅನ್ನುವಂತಹ ವಿಚಾರ ಏನಿದೆ, ಎಲ್ಲೋ ಒಂದು ಕಡೆ ವಿಪಕ್ಷ ಪದೇ ಪದೇ ಹೇಳ್ತಾ ಇದೆ ಒಂದು ಸಮುದಾಯವನ್ನ ಓಲೈಕೆ ಮಾಡ್ತಿದೆ ಅನ್ನುವಂತಹದ್ದು ಒಂದು ಕಡೆ, ಮತ್ತೊಂದು ಕಡೆ ವಕ್ಫ್ ಗಲಾಟೆ ಶುರುವಾಗಿದೆ. ಇದೆಲ್ಲದರ ಬೆನ್ನಲ್ಲೇ ಇನ್ನೊಂದು ವಿವಾದಕ್ಕೇನಾದ್ರೂ ಸರ್ಕಾರ ನಾಂದಿ ಆಡ್ತಿದೆಯಾ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದ್ರೆ ಇಷ್ಟೆಲ್ಲ ಗೊಂದಲಗಳ ನಡುವೆ, ಈ ಬೈ ಎಲೆಕ್ಷನ್ ನಡುವೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ, ಆ ರೀತಿ ಚಿಂತನೆಯನ್ನ ಮಾಡಿರುವಂತಹದ್ದು ವಿವಾದಕ್ಕೂ ಕಾರಣ ಆಗಬಹುದು ಅಥವಾ ಆಗದೇನೂ ಇರಬಹುದು. ಆದ್ರೆ ಇದು ಪ್ರಸ್ತುತವಾಗಿ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಗೆ ಫೈಲ್ ಮೂವ್ ಆಗಿದೆ ಅನ್ನುವಂತಹದ್ದು ಒಂದು, ಮತ್ತೊಂದು ಕಡೆ ಬೆಳಗಾವಿ ಸೆಷನ್ ಏನಿದೆ ಆ ಸೆಷನ್ ನಲ್ಲಿ ಈ ಒಂದು ಕಾಯ್ದೆ ಏನಿದೆ ಆ ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು ಅನ್ನುವಂತಹದ್ದು. ಇದರ ಜೊತೆಗೆ ಬೇರೆ ಬೇರೆ ಸಮುದಾಯಗಳಿಗೆ SC ST ಸೇರಿದಂತೆ OBC ಸೇರಿದಂತೆ ಒಂದಿಷ್ಟು ಸಮುದಾಯಗಳಿಗೆ ಮೀಸಲಾತಿಯಲ್ಲಿ ಈಗ ಆಲ್ರೆಡಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ಕೊಡಲಾಗಿದೆ. ಅಂದ್ರೆ SC ST ಅವರಿಗೆ 24%, OBC ಅವರಿಗೆ 4%, ಹೀಗೆ ಅನೇಕ ಸಮುದಾಯಗಳಿಗೆ ಆ ಒಂದು ಪರ್ಸೆಂಟೇಜ್ ಅನ್ನು ಕೂಡ ಆಲ್ರೆಡಿ ನೇಮಕ ಅಂದ್ರೆ ಆಲ್ರೆಡಿ ಮೀಸಲಾಗಿ ಇಟ್ಟಿರುವಂತಹದ್ದು. ಅದರ ಬೆನ್ನಲ್ಲೇ ಇದೀಗ ಮುಸ್ಲಿಂ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರ ಇದೀಗ ಬಹಿರಂಗ ಆಗಿರುವಂತಹದ್ದು. ಸದ್ಯಕ್ಕೆ ಮುಂಬರುವಂತಹ ಅಧಿವೇಶನದಲ್ಲಿ ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಸರ್ಕಾರ ಮತ್ತೊಮ್ಮೆ ಏನಾದ್ರೂ ವಿಪಕ್ಷಗಳಿಗೆ ಆಹಾರ ಆಗುತ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಎದ್ದಿರುವಂತಹ ಪ್ರಶ್ನೆ. ಸಿಂಧೂರ, ನಿಮ್ಮೆಲ್ಲ ಮಾಹಿತಿಗಾಗಿ